ಸಬ್ಬತ್ ದಿನದ ಆಶೀರ್ವಾದದ ಆರಾಧನೆ ಸಮಯ ಬಂದಿದೆ. ಇಂದು ಪರಲೋಕದ ಮೌಲ್ಯ ಮತ್ತು ಪ್ರಪಂಚದ ಮೌಲ್ಯ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಪರಲೋಕದ ಮೌಲ್ಯ ಮತ್ತು ಪ್ರಪಂಚದ ಮೌಲ್ಯ. ನಾವು ಯಾವುದರ ಮೇಲೆ ಹೆಚ್ಚು ಮೌಲ್ಯವನ್ನು ಇರಿಸುತ್ತೇವೆ ಎಂಬುದರ ಆಧಾರದ ಮೇಲೆ. ಕೆಲವರಿಗೆ ಪರಲೋಕದ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ, ಅಥವಾ ಇತರರು ದೇವರ ರಾಜ್ಯದ ಕೆಲಸವನ್ನು ಮಾಡಲು ಸೋಮಾರಿಯಾಗಿದ್ದಾರೆ. ಎರಡನೆಯವರು ಅವರ ನಂಬಿಕೆಯ ಜೀವನದುದ್ದಕ್ಕೂ ಸಮಯವನ್ನು ವ್ಯರ್ಥ ಮಾಡುತ್ತಾರೆ, ಪ್ರಾಪಂಚಿಕ ಬಯಕೆಗಳು ಮತ್ತು ದುರಾಶೆಯಲ್ಲಿ ಬೀಳುತ್ತಾರೆ. ಹಾಗಾದರೆ ಯಾವುದು ದೊಡ್ಡದು, ಪ್ರಪಂಚದ ಮೌಲ್ಯವೇ ಅಥವಾ ಪರಲೋಕದ ಮೌಲ್ಯವೇ? ಪರಲೋಕದ ಮೌಲ್ಯವು ಹೆಚ್ಚು ಎಂದು ಪ್ರತಿಯೊಬ್ಬರು ಸಿದ್ಧಾಂತದಲ್ಲಿ ಹೇಳುತ್ತಾರೆ. ಎಷ್ಟಾದರೂ ನಮ್ಮ ನಂಬಿಕೆಯ ಜೀವನದುದ್ದಕ್ಕೂ ನಮ್ಮ ಮನಸ್ಸು ಕೆಲವೊಮ್ಮೆ ಪರಲೋಕಕ್ಕಿಂತ ಈ ಪ್ರಪಂಚದ ವಿಷಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡಬಹುದು. ಪರಲೋಕದ ವಿಷಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತಾ ಇನ್ನೂ ನಂಬಿಕೆಯ ಓಟವನ್ನು ಶ್ರದ್ಧೆಯಿಂದ ನಡೆಸುತ್ತಿರುವವರು ಇದ್ದಾರೆ. ನಮ್ಮ ನಂಬಿಕೆಯ ಜೀವನವನ್ನು ನಡೆಸುತ್ತಿರುವಾಗ ನಾವು ಪ್ರಪಂಚದ ವಿಷಯಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತೇವೆಯೇ? ಮತ್ತು ನಾವು ಸಭೆಗೆ ಬಂದಾಗ ಮಾತ್ರ ಪರಲೋಕದ ಮೌಲ್ಯದ ಬಗ್ಗೆ ಯೋಚಿಸುತ್ತೇವೆಯೇ? ನಾವೆಲ್ಲರೂ ಒಟ್ಟಾಗಿ ಈ ವಿಷಯದ ಬಗ್ಗೆ ಆಳವಾಗಿ ಯೋಚಿಸೋಣ. ಈ ಪ್ರಪಂಚದ ವಿಷಯಗಳು ಮತ್ತು ಪರಲೋಕದ ವಿಷಯಗಳ ನಡುವೆ ನಾವು ಏನನ್ನು ಹೆಚ್ಚು ಗೌರವಿಸುತ್ತೇವೆ ಎಂದು ಯೋಚಿಸಿದಾಗ, ಪ್ರಪಂಚದ ವಿಷಯಗಳಿಗೆ ಹೆಚ್ಚಿನ ಮೌಲ್ಯವನ್ನು ನೀಡುವ ಜನರು ಈ ಪ್ರಪಂಚದ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡುವುದನ್ನು ನಾವು ನೋಡಬಹುದು. ಇದು ಆ ಜನರ ವಿಶಿಷ್ಟ ಲಕ್ಷಣವಾಗಿದೆ. ಪರಲೋಕದ ವಿಷಯಗಳ ಮೇಲೆ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಜನರು ಪ್ರತಿದಿನ ದೇವರ ವಾಕ್ಯವನ್ನು ಕಲಿಯುತ್ತಾರೆ ಮತ್ತು ಪ್ರಪಂಚದ ಎಲ್ಲ ಜನರಿಗೆ ಶುಭ ಸಮಾಚಾರವನ್ನು ಬೋಧಿಸುತ್ತಾರೆ. ನಾವು ಹೇಳುವ ಸುಮಾರು 98% ವಿಷಯಗಳು ನಮ್ಮ ಮೆದುಳಿನ ಮೇಲೆ ಕೆತ್ತಲಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಪರಲೋಕಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡುವ ಜನರಿಗೆ ಏನಾಗುತ್ತದೆ? ನಾವು ರಕ್ಷಣೆ ಹೊಂದಲು ಕ್ರಿಸ್ತ ಅನ್ಸಾಂಗ್ ರವರನ್ನು ನಂಬೋಣ, ಪಸ್ಕವನ್ನು ಆಚರಿಸಿ ನಿತ್ಯ ಜೀವವನ್ನು ಸ್ವೀಕರಿಸೋಣ. ನಾವು ಪರಲೋಕದ ತಾಯಿಯನ್ನು ನಂಬೋಣ ಮತ್ತು ಒಟ್ಟಿಗೆ ಪರಲೋಕಕ್ಕೆ ಹೋಗೋಣ. ಈ ವಿಷಯಗಳನ್ನು ಯಾವಾಗಲೂ ಹೇಳುವ ಜನರಿದ್ದಾರೆ ಮತ್ತು ಒಮ್ಮೊಮ್ಮೆ ಅವುಗಳನ್ನು ಹೇಳುವವರೂ ಇದ್ದಾರೆ. ಹಾಗಾದರೆ ಯಾರ ಮೆದುಳಿನಲ್ಲಿ ಪರಲೋಕದ ಅಗಾಧ ಮೌಲ್ಯವನ್ನು ಹೆಚ್ಚು ಕೆತ್ತಲಾಗಿದೆ ಎಂದು ನೀವು ಯೋಚಿಸುತ್ತೀರಿ? ಕಠಿಣವಾಗಿ ಬೋಧಿಸುವವರು ಶ್ರದ್ಧೆಯಿಂದ ದೇವರ ವಾಕ್ಯದ ಕುರಿತು ಸಾಕ್ಷಿ ನೀಡುತ್ತಾರೆ ಮತ್ತು ದೇವರ ವಾಕ್ಯದೊಂದಿಗೆ ಜೀವಿಸುವವರು ದೇವರ ವಾಕ್ಯಗಳನ್ನು ತಮ್ಮ ಮೆದುಳಿನಲ್ಲಿ ಕೆತ್ತಿಕೊಳ್ಳುತ್ತಾರೆ ಎಂದು ನಿಮಗೆ ಅನಿಸುವುದಿಲ್ಲವೇ? ಇದಕ್ಕೆ ಸಂಬಂಧಿಸಿದಂತೆ ದೇವರು ನಮ್ಮನ್ನು ಏನು ಮಾಡಲು ಹೇಳುತ್ತಿದ್ದಾರೆ? ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ದೇವರ ವಾಕ್ಯವನ್ನು ಸಾರು. ಸತ್ಯವೇದದ ಎಲ್ಲಾ 66 ಪುಸ್ತಕಗಳು ಈ ಬೋಧನೆಯನ್ನು ನೀಡುತ್ತವೆ. ಇದನ್ನು ಮಾಡುವ ಜನರು ಯಾವಾಗಲೂ ಪರಲೋಕದ ಅಗಾಧ ಮೌಲ್ಯವನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬಹುದು. ಎಷ್ಟಾದರೂ ಈ ಪ್ರಪಂಚಕ್ಕೆ ಮಾತ್ರ ಸಂಬಂಧಿಸಿದ ವಿಷಯಗಳ ಬಗ್ಗೆ ಯಾವಾಗಲೂ ಮಾತನಾಡುವ ಜನರ ಬಗ್ಗೆ ಏನಾಗಿದೆ? ನಮ್ಮ ಬಾಯಿಂದ ಹೊರಬರುವ 98% ವಿಷಯಗಳು ಮೆದುಳಿಗೆ ತಲುಪುತ್ತದೆ ಮತ್ತು ನಂತರ ಅದರ ಮೇಲೆ ಕೆತ್ತಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ ಪ್ರಪಂಚಕ್ಕೆ ಸೇರಿದ ಜನರಿಗೆ ಪರಲೋಕದ ವಿಷಯಗಳಿಗಿಂತ ಅವರಲ್ಲಿ ಈ ಪ್ರಪಂಚದ ವಿಷಯಗಳನ್ನು ಹೆಚ್ಚು ಕೆತ್ತಲಾಗುವುದು ಎಂದು ನಿಮಗೆ ಅನಿಸುವುದಿಲ್ಲವೇ? ಆ ಜನರಲ್ಲಿ ಹೆಚ್ಚು ಲೌಕಿಕ ವಿಷಯಗಳನ್ನು ಕೆತ್ತಲಾಗಿದೆ ಎಂಬುದು ಸಹಜವಲ್ಲವೇ? ಈ ಕಾರಣಕ್ಕಾಗಿ ದೇವರು ನಮಗೆ ಕಲಿಸಿದ ವಿಷಯಗಳನ್ನು ನಾವು ಹೆಚ್ಚಾಗಿ ಹೇಳೋಣ. ಧನ್ಯವಾದಗಳು. ನಾನು ಇಂದು ಬಹಳ ಸಂತೋಷವಾಗಿದ್ದೇನೆ. ನನಗಾಗಿ ಅದ್ಭುತ ಭವಿಷ್ಯವು ಕಾಯುತ್ತಿದೆ ಎಂದು ದೇವರು ಭರವಸೆ ನೀಡಿದ್ದಾರೆ ಎಂದು ನನಗೆ ಎಷ್ಟು ಸಂತೋಷವಾಗಿದೆ ಎಂದು ವಿವರಿಸಲು ಸಾಧ್ಯವಿಲ್ಲ. ನಾವು ಪರಲೋಕದ ಭಾಷೆಯನ್ನು ಮಾತನಾಡಲು ಪ್ರಯತ್ನಿಸೋಣ. ನಾನು ಖಿನ್ನತೆಗೆ ಒಳಗಾಗಿದ್ದೇನೆ, ನಾನು ಏಕಾಂಗಿ, ನಾನು ದಣಿದಿದ್ದೇನೆ, ಇಂದು ನಡೆದ ಎಲ್ಲದರಿಂದ ನನಗೆ ಬೇಸರವಾಗಿದೆ ಎಂದು ಹೇಳಿದರೆ ಏನಾಗುತ್ತದೆ? 98% ಈ ಪದಗಳನ್ನು ನಿಮ್ಮ ಮೆದುಳಿನಲ್ಲಿ ಕೆತ್ತಲಾಗಿದೆ ಮತ್ತು ಆ ಎಲ್ಲ ವಿಷಯಗಳು ನಿಮ್ಮಲ್ಲಿ ಇವೆ, ಆದರೆ ನಿಮಗೆ ಅದರ ಬಗ್ಗೆ ಅರಿವು ಕೂಡ ಇಲ್ಲ. ಅವುಗಳು ನಿಮ್ಮ ಪಾತ್ರದ ಭವಿಷ್ಯವನ್ನು ರೂಪಿಸುತ್ತವೆ, ಆದರೆ ನಿಮಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ. 2 ದಿನಗಳ ಹಿಂದೆ ನನಗೆ ಇಮೇಲ್ ಬಂದಿತ್ತು. ನಮ್ಮ ಮೆದುಳಿನಲ್ಲಿ ಅರಿವಿಲ್ಲದೆ ಕೆತ್ತಲಾದ ಒಂದು ನಕಾರಾತ್ಮಕ ಮಾತನ್ನು ತೆಗೆದುಹಾಕಲು ನಮಗೆ 1000 ಸಕಾರಾತ್ಮಕ ಮಾತುಗಳು ಅಗತ್ಯವಿದೆ ಎಂದು ಇಮೇಲ್ ಹೇಳುತ್ತಿತ್ತು. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ಕ್ಷಣದಿಂದ ದಯವಿಟ್ಟು ಈ ಪ್ರಪಂಚದ ಪದಗಳನ್ನು ಹೆಚ್ಚು ಬಳಸಬೇಡಿ.
ಬದಲಾಗಿ ನಾವು ಇತರರೊಂದಿಗೆ ಮಾತನಾಡುವಾಗ ನಾವು ಪರಲೋಕಕ್ಕೆ ಸಂಬಂಧಿಸಿದ ಪದಗಳನ್ನು ಮಾತ್ರ ಬಳಸಬೇಕು. ನಾವು ಶ್ರದ್ಧೆಯಿಂದ ಧರ್ಮೋಪದೇಶವನ್ನು ಅಭ್ಯಸಿಸುವಾಗ ಮತ್ತು ಪಾಪ ಕ್ಷಮೆಯನ್ನು ಸ್ವೀಕರಿಸಿ ನಿತ್ಯ ಜೀವವನ್ನು ಹೊಂದಿ ಪರಲೋಕಕ್ಕೆ ಹೋಗಲು ತಂದೆ ತಾಯಿಯನ್ನು ನಂಬುವಂತೆ ಜನರಿಗೆ ನಿರಂತರವಾಗಿ ಹೇಳುವಾಗ ಇದನ್ನು ಸಾಧಿಸಬಹುದು. ಇದು ನಮ್ಮ ದೈನಂದಿನ ಜೀವನದ ಭಾಗವಾಗಿರಬೇಕಲ್ಲವೇ? ಏಕೆಂದರೆ ಈ ರೀತಿಯಾಗಿ ನಾವು ಆ ಪದಗಳನ್ನು ನಮ್ಮ ಮೆದುಳಿನಲ್ಲಿ ಕೆತ್ತಬಹುದು ಮತ್ತು ಪ್ರತಿದಿನವೂ ಪರಲೋಕದ ಅಗಾಧ ಮೌಲ್ಯವನ್ನು ಅನುಭವಿಸಬಹುದು. ಇಂದು ನಾವು ಪರಲೋಕದ ಮೌಲ್ಯವನ್ನು ಮತ್ತು ಈ ಪ್ರಪಂಚದ ಮೌಲ್ಯವನ್ನು ಹೋಲಿಕೆ ಮಾಡುತ್ತಿದ್ದೇವೆ. ನಮ್ಮ ಮೆದುಳಿನಿಂದ ಕೇವಲ ಒಂದು ನಕಾರಾತ್ಮಕ ಮಾತನ್ನು ತೆಗೆದುಹಾಕಲು 1,000 ಸಕಾರಾತ್ಮಕ ಮಾತುಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳಿರುವುದರಿಂದ ನಾವು ಹೇಳುವ ಮಾತುಗಳಲ್ಲಿ ಜಾಗರೂಕರಾಗಿರಬೇಕಾದ ಅಗತ್ಯವನ್ನು ಇದು ಎತ್ತಿ ತೋರಿಸುವುದಿಲ್ಲವೇ? ನಾನು ಇಮೇಲ್ ಅನ್ನು ಸ್ವೀಕರಿಸಿದಾಗ ನಾನು ಹೀಗೆ ಯೋಚಿಸಿದೆ, ನಾನು ಮಾತನಾಡುವಾಗಲೆಲ್ಲ ನಾನು ಬಳಸುವ ಪದಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ದೇವರು ನಮ್ಮೊಂದಿಗಿರುವ ಕಾರಣ ಸುವಾರ್ತೆಯನ್ನು ನಡೆಸುವಾಗ ನಾನು ಯಾವುದಕ್ಕೆ ಹೆದರಬೇಕು? ನಾನು ಹೆಚ್ಚು ಧೈರ್ಯಶಾಲಿ ಆಗಬೇಕು ಮತ್ತು ಚಿಯೋನಿನ ಕುಟುಂಬದ ಸದಸ್ಯರೊಂದಿಗೆ ಪರಲೋಕದ ಕಡೆಗೆ ಉತ್ಸಾಹದಿಂದ ಓಡಬೇಕು. ಆದ್ದರಿಂದ ನಿನ್ನೆ ರಾತ್ರಿ ನನಗೆ ನಾನೇ ಹೀಗೆ ಹೇಳಿದೆ, ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆ. ನಾನು ಕೃತಜ್ಞನಾಗಲು ಹಲವು ವಿಷಯಗಳಿವೆ. ನಾನು ಪರಲೋಕಕ್ಕೆ ಹೋದಾಗ ನನಗೆ ರಾಜವಂಶದ ಯಾಜಕನ ಆಸನವನ್ನು ಕೂಡ ದೇವರು ಸಿದ್ಧ ಮಾಡಿದ್ದಾರೆ. ನಾನು ಬೇಗನೆ ಹಿಂತಿರುಗಲು ದೇವರು ಕಾಯುತ್ತಿದ್ದಾರೆ. ಆದರೆ ಈ ಪಾಪಿ ಅಂತಹ ಆಶೀರ್ವಾದವನ್ನು ಸ್ವೀಕರಿಸುವುದು ನಿಜವಾಗಿಯೂ ಸರಿಯೇ? ಅದರ ಕುರಿತು ಯೋಚಿಸಿದಾಗಲೆಲ್ಲ ನನ್ನಲ್ಲಿ ಉಲ್ಲಾಸ ಉಕ್ಕಿ ಹರಿಯುತ್ತದೆ. ನಾನು ಈ ಮಾತುಗಳನ್ನು ಪದೇ ಪದೇ ಹೇಳುತ್ತಿದ್ದೆ, ಏಕೆಂದರೆ ನಾವು ಹೇಳುವ 98% ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಅರಿವಿಲ್ಲದೆ ಕೆತ್ತಲಾಗಿದೆ ಎಂದು ಹೇಳಲಾಗಿದೆ. ನಾನು ಈ ಮಾತುಗಳನ್ನು ಗಟ್ಟಿಯಾಗಿ ಹೇಳಿದಾಗ, ನಾನು ಅದರ ಬಗ್ಗೆ ಯೋಚಿಸಿದಾಗ ಇದಕ್ಕಿಂತ ಭಿನ್ನವಾಗಿ ಅನಿಸಿತು. ನಾನು ಈ ವಿಷಯದ ಬಗ್ಗೆ ಆಳವಾಗಿ ಯೋಚಿಸಿದೆ. ನಾನು ಶೀಘ್ರದಲ್ಲೇ ಪರಲೋಕಕ್ಕೆ ಹೋಗುತ್ತೇನೆ. ನಾನು ವಿಶ್ವದಲ್ಲಿ ಪರಲೋಕದ ತಾಯಿ, ಪರಲೋಕದ ತಂದೆ, ನನ್ನ ಪರಲೋಕದ ಕುಟುಂಬದವರೆಲ್ಲರೊಂದಿಗೆ ಮತ್ತು ಸಾವಿರಾರು ದೇವದೂತರೊಂದಿಗೆ ಪ್ರಯಾಣಿಸುತ್ತೇನೆ. ಇದ್ದಕ್ಕಿದ್ದಂತೆ ಈ ಎಲ್ಲ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬಂದವು. ಖಂಡಿತ ದೇವರ ಕಾರಣದಿಂದಾಗಿ ನಾನು ಯಾವಾಗಲೂ ಶಾಂತಿಯಿಂದ ಬದುಕಿದ್ದೇನೆ. ಆದರೆ ಆ ರಾತ್ರಿ ಮಲಗುವ ಮುನ್ನ ನಾನು ಅದನ್ನು ನನ್ನ ಬಾಯಿಂದ ಜೋರಾಗಿ ಹೇಳಿದಾಗ ನಾನು ಕೃತಜ್ಞನಾಗಿರುವ, ನಾನು ಮೊದಲು ಯೋಚಿಸದ ಅನೇಕ ವಿಷಯಗಳು ನನ್ನ ಹೃದಯದಿಂದ ಹೊರಹೊಮ್ಮಿತು. ಚಿಯೋನಿನ ಎಲ್ಲ ಕುಟುಂಬದವರು ನಾವು ದೇವರಲ್ಲಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಮತ್ತು ನಾವು ಯಾವಾಗಲೂ ನಾನು ಬಹಳ ಸಂತೋಷವಾಗಿದ್ದೇನೆ, ನಾನು ಬಹಳ ಕೃತಜ್ಞನಾಗಿದ್ದೇನೆ, ನಾನು ಬಹಳ ಖುಷಿಯಾಗಿದ್ದೇನೆ ಎಂದು ಹೇಳೋಣ. ಶೀಘ್ರದಲ್ಲೇ ದೇವರು ನಮಗಾಗಿ ತೆರೆಯುವ ಶಾಶ್ವತ ಲೋಕವನ್ನು ನಾವು ಪ್ರವೇಶಿಸುತ್ತೇವೆ. ಈ ಭೂಮಿಯ ವಸ್ತುಗಳು ತಾತ್ಕಾಲಿಕ, ಆದರೆ ಪರಲೋಕದ ವಸ್ತುಗಳು ಶಾಶ್ವತ. ಇತರರಲ್ಲ, ಆದರೆ ನಾವು ದೇವರಿಂದ ಶಾಶ್ವತ ಆಶೀರ್ವಾದ ಸ್ವೀಕರಿಸುವ ವಾಗ್ದಾನವನ್ನು ಮತ್ತು ಅವರ ಕೆಲಸವನ್ನು ಮಾಡುವ ಅವಕಾಶವನ್ನು ಸ್ವೀಕರಿಸಿದ್ದೇವೆ. ಹಾಗಾದರೆ ನಾವು ಈ ಪ್ರಪಂಚದ ಗಣ್ಯರನ್ನು ನೋಡಿ ಏಕೆ ಅಸೂಯೆ ಪಡಬೇಕು? ಈ ಭೂಮಿಯನ್ನು ಪರಲೋಕದೊಂದಿಗೆ ಹೋಲಿಸಿದರೆ ಭೂಮಿಯು ಕಪಿಲೆಯಿಂದುದುರುವ ತುಂತುರಿನಂತೆ ಇದೆ. ಆದರೆ ಪರಲೋಕ ದೇಶದಲ್ಲಿ ಸಿದ್ಧ ಮಾಡಿರುವ ಬಾಧ್ಯತೆಯು ವಿಶಾಲ ಮತ್ತು ಶಾಶ್ವತವಾಗಿದೆ. ಇದ್ದಕ್ಕಿದ್ದಂತೆ ಯಾವ ಕಣ್ಣು ಕಾಣದ, ಕಿವಿ ಕೇಳಿಲ್ಲದ ಮತ್ತು ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟದ ವಿಷಯವು ನಮಗೆ ಬಹಳ ಬೇಗನೆ ನೀಡಲಾಗುವುದು. ನಾನು ಇಲ್ಲಿಯವರೆಗೆ ನಡೆದಿರುವ ವಿಷಯಗಳನ್ನು ಮತ್ತು ಚಿಯೋನಿನಲ್ಲಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು ಹುಡುಕಿ ನಮ್ಮ ಸಭೆಯು ಹೇಗೆ ಬೆಳೆದಿದೆ ಎಂದು ನಾನು ಹಿಂತಿರುಗಿ ನೋಡಿದಾಗ, ತಂದೆ ಮತ್ತು ತಾಯಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಾವು ಎಷ್ಟು ಸಲ ತಂದೆ ತಾಯಿಗೆ ಧನ್ಯವಾದ ಹೇಳಬೇಕು ಎಂದು ನಾನು ಅರಿತುಕೊಂಡೆ. ಪ್ರಪಂಚದ ಜನರ ಜೀವನ ಶೈಲಿಯನ್ನು ನಮ್ಮ ಜೀವನದೊಂದಿಗೆ ಹೋಲಿಸಿದಾಗ ನಾವು ಹೋಲಿಕೆಗೆ ಮೀರಿದ ಇಂತಹ ಸಂತೋಷದ ಜೀವನವನ್ನು ನಡೆಸುತ್ತಿದ್ದೇವೆ ಎಂದು ಮತ್ತೊಮ್ಮೆ ಅರಿತುಕೊಂಡೆ. ಇದು ಯಾವುದೇ ಕಷ್ಟಗಳು ಬಂದರೂ ನಾನು ಪರಲೋಕವನ್ನು ಪ್ರವೇಶಿಸುತ್ತೇನೆ ಎಂದು ಮತ್ತೊಮ್ಮೆ ದೃಢ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಅನುಮತಿಸುತ್ತದೆ. ಚಿಯೋನಿನ ಎಲ್ಲ ಕುಟುಂಬದವರೇ, ಈ ಕ್ಷಣದಿಂದ ಇದನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸಿರಿ. ನಾನು ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ,
ನಾನು ಖುಷಿಯಾಗಿದ್ದೇನೆ. ತಂದೆ ಮತ್ತು ತಾಯಿ, ಅಂತಹ ಉಜ್ವಲ ಭವಿಷ್ಯವನ್ನು ನನಗಾಗಿ ತೆರೆದದ್ದಕ್ಕಾಗಿ ಬಹಳ ಧನ್ಯವಾದಗಳು. ಯಾವುದೇ ಕಷ್ಟಗಳು ಬಂದರೂ ಮತ್ತು ನೀವು ನನ್ನನ್ನು ಎಲ್ಲಿಗೆ ಮುನ್ನಡೆಸಿದರೂ ನಾನು ನಿಮ್ಮನ್ನು ಮತ್ತು ನಿಮ್ಮ ಎಲ್ಲ ಹೆಜ್ಜೆಗಳನ್ನು ಕೊನೆಯವರೆಗೂ ಅನುಸರಿಸುತ್ತೇನೆ. ನಾನು ಖಿನ್ನನಾಗಿದ್ದೇನೆ ಎಂದು ಹೇಳುತ್ತಿರುವ ಜನರಿಗೆ ಖಿನ್ನತೆಯ ವಿಷಯಗಳು ನಡೆಯುತ್ತಲೇ ಇರುತ್ತವೆ. ಒಂದು ನಕಾರಾತ್ಮಕ ಮಾತನ್ನು ತೆಗೆದುಹಾಕಲು ನಿಮಗೆ 1000 ಸಕಾರಾತ್ಮಕ ಮಾತುಗಳು ಅಗತ್ಯ ಎಂದು ಹೇಳಿರುವುದರಿಂದ ನಾವು ನಮ್ಮ ಬಾಯಿಂದ ಮಾತುಗಳು ಅಜಾಗರೂಕತೆಯಿಂದ ಹೊರಬರಲು ಬಿಡಬಾರದು. ಇಂದು ಈ ಸಬ್ಬತ್ ದಿನದಂದು ನಮ್ಮನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. 2000 ವರ್ಷಗಳ ಹಿಂದೆ ಪರಲೋಕಕ್ಕೆ ಹೋಗುವ ಮೊದಲು ಯೇಸು ತಮ್ಮ ಶಿಷ್ಯರಿಗೆ, ನಾನು ಮೊದಲು ನಿಮಗೆ ವಾಸಿಸಲು ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ ಎಂದು ಕಲಿಸಿದರು. ಆದ್ದರಿಂದ ಒಮ್ಮೆ ನಾವು ಪರಲೋಕಕ್ಕೆ ಹೋದಾಗ ವಾಸಿಸಲು ಪರಲೋಕದ ತಂದೆ ನಮಗೆ ಸ್ಥಳಗಳನ್ನು ಸಿದ್ಧ ಮಾಡುತ್ತಿರಬಹುದು. ದೇವರ ಅನುಗ್ರಹದಿಂದ ತುಂಬಿರುವ ಈ ಲೋಕವನ್ನು ತಾತ್ಕಾಲಿಕ ಮತ್ತು ಕ್ಷಣಿಕವಾದ ಈ ಪ್ರಪಂಚದ ಮೌಲ್ಯದೊಂದಿಗೆ ಹೋಲಿಸಲು ಸಾಧ್ಯವೇ? ಈ ಪ್ರಪಂಚದ ದೃಷ್ಟಿಕೋನದಿಂದ ನಮ್ಮ ಜೀವನವನ್ನು ನೋಡಿದಾಗ ನಮ್ಮ ಜೀವನದಲ್ಲಿ ಕೊರತೆ ಇದೆ ಮತ್ತು ಸ್ವಲ್ಪ ಹಿಂದುಳಿದಿದೆ ಎಂದು ತೋರುತ್ತದೆ. ಆದರೆ ಪರಲೋಕದ ಮಾನದಂಡಗಳಿಂದ ಮೌಲ್ಯಯುತವಾದ ಮತ್ತು ನಿಗದಿಪಡಿಸಿದ ದೃಷ್ಟಿಕೋನದಿಂದ ನೋಡಿದರೆ ನಮ್ಮ ಸ್ಥಾನಗಳು ಅವರ ಸ್ಥಾನಕ್ಕೆ ಹೋಲಿಸಲಾಗದು. ಈ ಅರಿವು ನಮಗಿರಲಿ. ಆದಿ ಸಭೆಯ ಸಂತರ ಬಗ್ಗೆ ಯೋಚಿಸೋಣ. ಅವರು ತಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಗುಹೆಗಳಿಗೆ, ಅರಣ್ಯಕ್ಕೆ ಮತ್ತು ಪರ್ವತಗಳಿಗೆ ಪಲಾಯನ ಮಾಡಿದರು ಮತ್ತು ಪರಲೋಕದ ಮೌಲ್ಯವನ್ನು ಈ ಪ್ರಪಂಚದ ಮೌಲ್ಯದೊಂದಿಗೆ ಹೋಲಿಕೆ ಮಾಡಿದರು. ಪ್ರತಿಯೊಂದು ದಿನವೂ ನಮ್ಮ ತುಟಿಗಳಿಂದ ಪರಲೋಕ ರಾಜ್ಯವು ನಿಜವಾಗಿಯೂ ಎಷ್ಟು ಮೌಲ್ಯಯುತವಾಗಿದೆ, ಅದ್ಭುತವಾಗಿದೆ ಮತ್ತು ಶ್ರೇಷ್ಠವಾಗಿದೆ ಎಂದು ನಮಗೆ ನಾವೇ ಗಟ್ಟಿಯಾಗಿ ಹೇಳಬೇಕು. ನಾವು ಸಾರುವ ಸುವಾರ್ತೆಯನ್ನು ಶುಭ ಸಮಾಚಾರ ಎಂದೂ ಸಹ ಕರೆಯುತ್ತಾರೆ. ಅದೇಕೆಂದರೆ ನಾವು ತಲುಪಿಸುತ್ತಿರುವ ಸುದ್ದಿಯು ಆಶೀರ್ವದಿಸಲ್ಪಟ್ಟಿರುವುದರಿಂದ ಇದನ್ನು ಶುಭ ಸಮಾಚಾರ ಎಂದು ಕರೆಯಲು ಅರ್ಹವಲ್ಲವೇ? ಆದ್ದರಿಂದ ನಾವು ಶುಭ ಸಮಾಚಾರವಾದ ಸುವಾರ್ತೆಯನ್ನು ನಿಷ್ಠೆಯಿಂದ ಬೋಧಿಸಬೇಕು. 2 ಕೊರಿಂಥದವರಿಗೆ ಪುಸ್ತಕ ಅಧ್ಯಾಯ 4 ವಚನ 16 ನೋಡೋಣ. ಅಧ್ಯಾಯ 4 ವಚನ 16. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವೂ ಇರುವುದು. ಕಾಣದಿರುವ ಲೋಕವು ಪರಲೋಕವಾಗಿದೆ ಅಲ್ಲವೇ? ಇಲ್ಲಿ ದೇವರ ಶಾಶ್ವತ ಲೋಕವನ್ನು ಕಾಣದಿರುವಂಥದ್ದು ಎಂದು ವಿವರಿಸಲಾಗಿದೆ. ಈ ಲೋಕದಲ್ಲಿರುವುದು ಕಾಣುವಂಥದ್ದು, ನಮ್ಮ ಕಣ್ಣಿಗೆ ಕಾಣುತ್ತವೆ. ಈ 3ನೇ ಆಯಾಮದ ಲೋಕದ ವಿಷಯಗಳೆಲ್ಲವೂ ತಾತ್ಕಾಲಿಕವಾಗಿದೆ. ಯೌವನವು ತಾತ್ಕಾಲಿಕವಾಗಿದೆ ಮತ್ತು ನೀವು ಬೆನ್ನಟ್ಟುವಂಥದ್ದೆಲ್ಲವೂ ತಾತ್ಕಾಲಿಕ ಮಾತ್ರವಾಗಿದೆ. ಈ ಸಮಯದಲ್ಲಿ ನಾವು ಅದನ್ನು ಮಾತ್ರ ಪಡೆದುಕೊಂಡಿದ್ದೇವೆ. ನಾವು ಈ ಲೋಕವನ್ನು ತೊರೆದಾಗ ಅವುಗಳನ್ನು ಬಿಟ್ಟು ಹೋಗಬೇಕು. ಅದರ ನಂತರ ನಾವು ಶಾಶ್ವತ ಲೋಕಕ್ಕೆ ಹೋಗುತ್ತೇವಲ್ಲವೇ? ಕಾಣುವಂಥದ್ದು ತಾತ್ಕಾಲಿಕ. ಇದು ನಿಜವಾಗಿಯೂ ತಾತ್ಕಾಲಿಕ. ಎಲ್ಲವೂ ಕ್ಷಣಿಕ ಮತ್ತು ಮಿಂಚಿನಂತೆ ಕಣ್ಮರೆಯಾಗುತ್ತದೆ. ಎಷ್ಟಾದರೂ ಪರಲೋಕದ ವಿಷಯಗಳ ಕುರಿತು ಏನಾಗಿದೆ? ಪರಲೋಕಕ್ಕಾಗಿ ನಮ್ಮ ಪರಿಶ್ರಮಗಳು ಕಣ್ಮರೆಯಾಗುವುದಿಲ್ಲ. ನಾವು ಬೋಧಿಸುವ ಎಲ್ಲ ಮಾತುಗಳು ನಮ್ಮ ಮೆದುಳಿನಲ್ಲಿ ಕೆತ್ತಲಾಗಿದೆ ಮತ್ತು ಅವುಗಳು ನಮ್ಮ ಆಧ್ಯಾತ್ಮಿಕ ಪಾತ್ರವನ್ನು ರೂಪಿಸುತ್ತವೆ. ಅದು ನಮ್ಮ ನಂಬಿಕೆಗೆ ಅಡಿಪಾಯ ಹಾಕುತ್ತದೆ. ಪ್ರತಿದಿನ ಪರಲೋಕದ ಮೌಲ್ಯವನ್ನು ಅನುಭವಿಸಲು ನಮಗೆ ಅವಕಾಶವಿದೆ ಅಲ್ಲವೇ? ಬೋಧಿಸುವ ಸಮಯವು ನಮ್ಮ ಮೆದುಳಿನ ಮೇಲೆ ಪರಲೋಕದ ಮೌಲ್ಯವನ್ನು ಕೆತ್ತುವ ಸಮಯವಾಗಿದೆ. ಆದ್ದರಿಂದಲೇ ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ನಾವು ದೇವರ ವಾಕ್ಯವನ್ನು ಸಾರಬೇಕು ಎಂದು ಸತ್ಯವೇದವು ಹೇಳುತ್ತದೆ. ನಾವು ಯಾವುದೇ ಸಮಯದಲ್ಲಿ ಬೋಧಿಸಬೇಕು ಎಂದು ಸತ್ಯವೇದದ ಹಲವು ಭಾಗಗಳಲ್ಲಿ ಬರೆಯಲಾಗಿದೆ. ಈ ಭೂಮಿಯ ವಿಷಯಗಳು ತಾತ್ಕಾಲಿಕ ಮತ್ತು ಕಾಣದ ಪರಲೋಕದ ವಿಷಯಗಳು ಶಾಶ್ವತ ಎಂದು ದೇವರು ಹೇಳಿದ್ದಾರೆ. ಆದ್ದರಿಂದ ಶಾಶ್ವತವಾದ ಪರಲೋಕ ರಾಜ್ಯದ ಮೌಲ್ಯವನ್ನು ಮತ್ತೊಮ್ಮೆ ನಮ್ಮ ಹೃದಯದಲ್ಲಿ ಕೆತ್ತೋಣ. ಪ್ರಕಟಣೆ ಪುಸ್ತಕ ಅಧ್ಯಾಯ 21 ನೋಡೋಣ. ಅಧ್ಯಾಯ 21 ವಚನ 4. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು,
ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲಾ ನೆರವೇರಿತು, ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ದೇವರ ಮಕ್ಕಳು ಎಂದು ಶೀರ್ಷಿಕೆಯನ್ನು ನೀಡಿರುವುದು ಅದ್ಭುತ ಆಶೀರ್ವಾದವಾಗಿದೆ. ನಮ್ಮನ್ನು ಅವರು ದತ್ತು ತೆಗೆದುಕೊಂಡರೂ ಅದು ಇನ್ನೂ ದೊಡ್ಡ ಆಶೀರ್ವಾದವಾಗಿದೆ. ಆದರೆ ತಂದೆ ಮತ್ತು ತಾಯಿ ನಮ್ಮನ್ನು ಅವರ ನಿಜವಾದ ಮಕ್ಕಳಂತೆ ಮುದ್ರೆ ಹಾಕಿ ನಮ್ಮನ್ನು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ದೇವರು ಇನ್ನು ಮುಂದೆ ಮರಣವಾಗಲಿ, ಕಣ್ಣೀರಾಗಲಿ, ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇಲ್ಲದ ಮಹಿಮೆಯ ಲೋಕಕ್ಕೆ ನಾವು ಬಾಧ್ಯರಾಗುವ ವಾಗ್ದಾನವನ್ನು ಸಹ ನೀಡಿದ್ದಾರೆ. ಸದಸ್ಯರೇ, ನಾವು ಈ ಭೂಮಿಯ ಮೇಲೆ ಅನೇಕ ವಸ್ತುಗಳನ್ನು ಹೊಂದಿದ್ದರೂ ಅದು ದೇವರು ನಮಗೆ ನೀಡುವ ಬಾಧ್ಯತೆಯ 1 ದಶಲಕ್ಷದಷ್ಟು ಇರಲು ಸಾಧ್ಯವೇ? ಇಲ್ಲ, ಸಾಧ್ಯವಿಲ್ಲ. ಅವುಗಳು ಹೋಲಿಕೆಗೆ ಮೀರಿದ್ದು. ವಿಶ್ವದೊಂದಿಗೆ ಹೋಲಿಸಿದಾಗ ದೇವರು ಈ ಭೂಮಿಯನ್ನು ಶೂನ್ಯವಾಗಿ ಪರಿಗಣಿಸುತ್ತಾರೆ ಎಂದು ಸತ್ಯವೇದ ಹೇಳುತ್ತದೆ. ನಾವು ಈ ಭೂಮಿಯಲ್ಲಿ ಅನೇಕ ವಸ್ತುಗಳನ್ನು ಹೊಂದಿದ್ದರೂ ಮತ್ತು ಹೆಚ್ಚಿನ ಜ್ಞಾನ ಮತ್ತು ಶಕ್ತಿಯನ್ನು ಪಡೆದರೂ ಶಾಶ್ವತವಾದ ಪರಲೋಕ ರಾಜ್ಯದಲ್ಲಿ ದೇವರು ನಮಗೆ ನೀಡುವ ವಿಷಯಗಳೊಂದಿಗೆ ಅವುಗಳನ್ನು ಹೋಲಿಸಲು ಸಾಧ್ಯವೇ? ಇದು ಟಿವಿ ಕಾರ್ಯಕ್ರಮವಲ್ಲ ಅಥವಾ ಚಲನಚಿತ್ರವಲ್ಲ, ಇದು ನಮ್ಮ ವಾಸ್ತವವಾಗಿದೆ. ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ಇನ್ನು ಮರಣವಾಗಲಿ, ಕಷ್ಟವಾಗಲಿ ಇಲ್ಲದ ಲೋಕವನ್ನು ದೇವರು ನಮಗೆ ನೀಡುತ್ತಾರೆ ಎಂಬುದು ವಾಸ್ತವವಾಗಿದೆ. ಭವಿಷ್ಯದಲ್ಲಿ ನಾವು ಹೋಗುವ ಲೋಕವನ್ನು ದೇವರು ನಮಗೆ ಮೊದಲೇ ತೋರಿಸಿದರಲ್ಲವೇ? ಪರಲೋಕದ ಮೌಲ್ಯವನ್ನು ಈ ಲೋಕದಲ್ಲಿ ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಯಾಕೋಬ ಮತ್ತು ಏಸಾವನ ನಡುವೆ ವ್ಯತ್ಯಾಸವನ್ನು ನಾವು ಪರಿಗಣಿಸಿದಾಗ ಅವರು ಸಹೋದರರಾಗಿದ್ದರೂ ಯಾಕೋಬನಿಗೆ ಚೊಚ್ಚಲತನದ ಹಕ್ಕಿನ ಮೌಲ್ಯ ತಿಳಿದಿತ್ತು, ಆದರೆ ಏಸಾವನಿಗೆ ತಿಳಿದಿರಲಿಲ್ಲ. ಪರಲೋಕದ ಮೌಲ್ಯಕ್ಕೂ ಇದು ಅನ್ವಯಿಸುತ್ತದೆ. ಅದರ ಮೌಲ್ಯವನ್ನು ತಿಳಿದಿರುವ ಜನರು ಉಳಿದೆಲ್ಲವನ್ನೂ ತ್ಯಜಿಸಬೇಕಾದರೂ ಅದನ್ನು ಬಿಡದಿರಲು ಪ್ರಯತ್ನಿಸುತ್ತಾರೆ. ಆದರೆ ಅದ್ಭುತವಾದ ಪರಲೋಕ ರಾಜ್ಯದ ಮೌಲ್ಯವನ್ನು ತಿಳಿದಿಲ್ಲದ ಜನರು ಲೌಕಿಕ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ. ಇಂದು ದೇವರು ನಮಗಾಗಿ ಸಿದ್ಧ ಮಾಡಿರುವ ಶಾಶ್ವತ ಲೋಕವನ್ನು ಕಳೆದುಕೊಳ್ಳದಂತೆ ನೀವು ಪರಲೋಕದ ಮೌಲ್ಯಕ್ಕೆ ಹೆಚ್ಚಿನ ಪ್ರಶಂಸೆಯನ್ನು ಹೊಂದಬಹುದು ಎಂದು ಭಾವಿಸುತ್ತೇನೆ. 1 ಕೊರಿಂಥದವರಿಗೆ ಅಧ್ಯಾಯ 2 ವಚನ 8 ನೋಡೋಣ. ಇದನ್ನು ಇಹಲೋಕಾಧಿಕಾರಿಗಳು ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೋ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಅನೇಕ ವಿಷಯಗಳನ್ನು ಸಿದ್ಧ ಮಾಡುತ್ತಿದ್ದಾರೆ. ಅವುಗಳು ನಮ್ಮ ಮನಸ್ಸಿನಿಂದ, ಕಣ್ಣುಗಳಿಂದ ಅಥವಾ ಕಿವಿಗಳಿಂದ ಗ್ರಹಿಸಲು ಸಾಧ್ಯವಿಲ್ಲದ ಲೋಕದ ವಿಷಯಗಳು. ದೇವರು ಆ ರೀತಿಯ ಲೋಕವನ್ನು ನಮಗಾಗಿ ಸಿದ್ಧ ಮಾಡುತ್ತಿದ್ದಾರೆ ಎಂದು ಬರೆಯಲಾಗಿದೆ. ನಾವೆಲ್ಲರೂ ಅದನ್ನು ಎದುರು ನೋಡೋಣ. ಹಾಗಾದರೆ ಈ ಪ್ರಪಂಚದ ದೃಷ್ಟಿಕೋನದ ಮಾನದಂಡದ ಪ್ರಕಾರ ಮೌಲ್ಯಯುತವಾದದ್ದನ್ನು ಆಧಾರವಾಗಿಟ್ಟುಕೊಳ್ಳುವವರ ಅಂತಿಮ ಫಲಿತಾಂಶವೇನು? ಪ್ರಕಟಣೆ ಪುಸ್ತಕ ಅಧ್ಯಾಯ 20 ವಚನ 7 ನೋಡೋಣ.
ಅಧ್ಯಾಯ 20 ವಚನ 7. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನು ಮರಳುಗೊಳಿಸಿ ಅವರನ್ನು ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿ ಬಿಟ್ಟಿತು. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಈ ಶಾಶ್ವತ ಲೋಕ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಎಂದು ದೇವರು ಈ ಜನರಿಗೆ ಹಲವಾರು ಬೋಧನೆಗಳನ್ನು ನೀಡುತ್ತಾರೆ. ಅವರು ಪರಲೋಕಕ್ಕೆ ಬರಬೇಕು, ಏಕೆಂದರೆ ಅವರು ನರಕಕ್ಕೆ ಹೋದರೆ ಅವರು ಶಾಶ್ವತವಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಯಾತನೆ ಪಡುತ್ತಾರೆ ಎಂದು ದೇವರು ಅನೇಕ ಪ್ರವಾದಿಗಳು ಮತ್ತು ಅನೇಕ ದೇವರ ಮಕ್ಕಳ ಮೂಲಕ ಅವರಿಗೆ ಹೇಳುತ್ತಲೇ ಇದ್ದಾರೆ. ಆದರೆ ದೇವರು ಅವರಿಗೆ ಎಷ್ಟು ಬಾರಿ ಈ ಸಂದೇಶವನ್ನು ನೀಡಿದರೂ ಜನರು ಪರಲೋಕದ ಅಮೂಲ್ಯ ಮೌಲ್ಯದ ಬಗ್ಗೆ ಯೋಚಿಸುವುದಿಲ್ಲ. ಬದಲಾಗಿ ಅವರು ಈ ಲೋಕದಲ್ಲಿ ಅಮೂಲ್ಯವೆಂದು ಪರಿಗಣಿಸಲ್ಪಡುವ ವಸ್ತುಗಳ ಮೇಲಿನ ದುರಾಶೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ಅವರು 20 ವರ್ಷಗಳನ್ನು ಮತ್ತು 30 ವರ್ಷಗಳನ್ನು ಕೂಡ ಕೇವಲ ಕ್ಷಣಾರ್ಧದಲ್ಲಿ ವ್ಯರ್ಥ ಮಾಡುತ್ತಾರೆ. ಈ ಲೋಕದಲ್ಲಿ ವಾಸಿಸುತ್ತಿರುವಾಗ ಪರಲೋಕದಲ್ಲಿ ನಮಗಾಗಿ ಆಶೀರ್ವಾದಗಳನ್ನು ಸಂಗ್ರಹಿಸಲು ದೇವರು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ಎಷ್ಟಾದರೂ ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾ ಪರಲೋಕದ ಆಶೀರ್ವಾದಗಳನ್ನು ಸಂಗ್ರಹಿಸುವ ಬದಲು ಅವುಗಳನ್ನು ಕಳೆದುಕೊಳ್ಳುತ್ತಾರೆ. ಕೊನೆಯಲ್ಲಿ ಅವರನ್ನು ಗಂಧಕಗಳುರಿಯುವ ಕೆರೆಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಮೃಗ ಮತ್ತು ಸುಳ್ಳು ಪ್ರವಾದಿಗಳನ್ನು ದೊಬ್ಬಲಾಗುತ್ತದೆ. ಅಧ್ಯಾಯ 19ಕ್ಕೆ ಹೋಗೋಣ. ಅಧ್ಯಾಯ 19 ವಚನ 19. ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರೂ ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಉಳಿದವರನ್ನು ಕುದುರೆಯ ಮೇಲೆ ಸವಾರನ ಬಾಯಿಯಿಂದ ಹೊರಬಂದ ಖಡ್ಗದಿಂದ ಕೊಲ್ಲಲಾಯಿತು. ಮತ್ತು ಎಲ್ಲಾ ಪಕ್ಷಿಗಳು ತಮ್ಮ ಮಾಂಸವನ್ನು ಕೊಚ್ಚಿಕೊಂಡವು. ಶಾಶ್ವತತೆಯ ಸಮಯ ಬಂದ ನಂತರ ನಮ್ಮನ್ನು ಸೀಮಿತಗೊಳಿಸಿದ ಸ್ಥಳ ಮತ್ತು ಸಮಯದ ಪರಿಕಲ್ಪನೆಯು ಕಣ್ಮರೆಯಾಗುತ್ತದೆ. ಆ ಸಮಯದಲ್ಲಿ ಶಾಶ್ವತವಾದದ್ದು ಮಾತ್ರ ಅಸ್ತಿತ್ವದಲ್ಲಿರುತ್ತದೆ. ಶಾಶ್ವತ ಲೋಕವು ನಮ್ಮ ಮುಂದೆ ಇರಿಸಿದಾಗ ನಾವು 2 ಸ್ಥಳಗಳಲ್ಲಿ ಒಂದಕ್ಕೆ ಹೋಗುತ್ತೇವೆ. ಮರಣ, ಕಷ್ಟ ಅಥವಾ ಗೋಳಾಟವಿಲ್ಲದ ಲೋಕಕ್ಕೆ ನಾವು ಹೋಗಬಹುದು. ದೇವರು ನಮಗಾಗಿ ಸಿದ್ಧ ಮಾಡಿದ ಸ್ಥಳವನ್ನು ಯಾವ ಕಣ್ಣು ಕಾಣಲಿಲ್ಲ ಮತ್ತು ಯಾವ ಕಿವಿ ಕೇಳಲಿಲ್ಲ. ಇಲ್ಲದಿದ್ದರೆ ನಮ್ಮನ್ನು ಗಂಧಕಗಳಿರುವ ಕೆರೆಗೆ ಹಾಕಲಾಗುತ್ತದೆ. ಅಲ್ಲಿ ಜನರು ಜೀವಂತವಾಗಿ ಎಸೆಯಲ್ಪಡುತ್ತಾರೆ ಮತ್ತು ಅಂಥವರ ಯಾತನೆಯ ಹೊಗೆಯು ಯುಗಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಈಗ ನಾವು ಈ ಭೂಮಿಯಲ್ಲಿರುವಾಗ ನಾವು ಒಂದು ಆಯ್ಕೆಯನ್ನು ಮಾಡಬೇಕು. ನಮಗೆ ನೀಡಿದ ಅಮೂಲ್ಯ ಸಮಯವನ್ನು ನಾವು ಎಂದಿಗೂ ವ್ಯರ್ಥ ಮಾಡಬಾರದು. ನಾವು ನಮಗಾಗಿ ಆಶೀರ್ವಾದಗಳನ್ನು ಸಂಗ್ರಹಿಸುತ್ತಲೇ ಇರಬೇಕು ಮತ್ತು ಯಾವಾಗಲೂ ದೇವರ ಸುವಾರ್ತೆಯನ್ನು ಶ್ರದ್ಧೆಯಿಂದ ಸಾಕ್ಷಿ ಕೊಡಬೇಕು. ಸುವಾರ್ತೆಯನ್ನು ಶ್ರದ್ಧೆಯಿಂದ ಸಾರುವ ಮನಸ್ಸನ್ನು ಹೊಂದಿರುವುದು ನಮ್ಮ ಮೆದುಳಿನಲ್ಲಿ ಪರಲೋಕದ ಮೌಲ್ಯವನ್ನು ಕೆತ್ತುವ ಕ್ರಿಯೆಯಾಗಿದೆ. ನಾವು ಸಬ್ಬತ್ ದಿನವನ್ನು ಆಚರಿಸಿ ದೇವರು ನಮಗಾಗಿ ಸಿದ್ಧ ಮಾಡಿರುವ ಶಾಶ್ವತ ವಿಶ್ರಾಂತಿಯ ಆಶೀರ್ವಾದವನ್ನು ಸ್ವೀಕರಿಸೋಣ. ನಾವು ಪಸ್ಕವನ್ನು ಆಚರಿಸಿ ನಿತ್ಯ ಜೀವದ ಆಶೀರ್ವಾದವನ್ನು ಸ್ವೀಕರಿಸೋಣ. ನೀವು ತಂದೆ ಅನ್ಸಾಂಗೋಂಗ್ ಮತ್ತು ಪರಲೋಕದ ತಾಯಿ ಹೊಸ ಯೆರೂಸಲೇಮ್ ಅವರನ್ನು ಏಕೆ ನಂಬಬಾರದು? ಇದರಿಂದ ನೀವು ಪರಲೋಕಕ್ಕೆ ಹೋಗಿ ಪರಲೋಕದ ತಂದೆ ಮತ್ತು ತಾಯಿಯ ತೋಳುಗಳಲ್ಲಿ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಬಹುದಲ್ಲವೇ? ಮರಣ ಅಥವಾ ಕಷ್ಟವಿಲ್ಲದ ಲೋಕದಲ್ಲಿ ಮತ್ತು ದೇವರು ಪ್ರತಿದಿನ ಹೊಸ ಸಂತೋಷವನ್ನು ಸೃಷ್ಟಿಸುವ ಲೋಕದಲ್ಲಿ ನೀವು ಏಕೆ ಬದುಕಬಾರದು ಎಂದು ನಾವು ಹೇಳಬೇಕು. ತಾತ್ಕಾಲಿಕವಾಗಿ ಈ ಭೂಮಿಯ ಮೇಲಿನ ನಮ್ಮ ಜೀವನದಲ್ಲಿ ಇತರ ಜನರು ಹೊಂದಿರುವ ಅನೇಕ ವಸ್ತುಗಳನ್ನು ನಾವು ಹೊಂದಿಲ್ಲದಿರಬಹುದು. ಎಷ್ಟಾದರೂ ಇದರ ಬಗ್ಗೆ ತಂದೆ ನಮಗೆ ನೀಡಿದ ಪಾಠ ಏನು? ಪ್ರಪಂಚದ ಜನರು ನನ್ನನ್ನು ನೋಡಿ ಅಸೂಯೆ ಪಡುವುದಿಲ್ಲ ಅಥವಾ ನಾನು ಅವರನ್ನು ನೋಡಿ ಅಸೂಯೆ ಪಡುವುದಿಲ್ಲ. ಪ್ರಪಂಚದ ಜನರು ತಂದೆಯನ್ನು ನೋಡಿ ಅಸೂಯೆ ಪಡಲಿಲ್ಲ, ಏಕೆಂದರೆ ಅವರು ತಂದೆಯನ್ನು ಗುರುತಿಸಲಿಲ್ಲ, ಏಕೆಂದರೆ ಅವರು ಯಾರೆಂದು ಅವರಿಗೆ ತಿಳಿದಿರಲಿಲ್ಲ. ಅದೇ ರೀತಿಯಲ್ಲಿ ಪ್ರಪಂಚದ ಜನರು ಅಸೂಯೆ ಪಡುವ ವಿಷಯಗಳ ಬಗ್ಗೆ ತಾನು ಅಸೂಯೆ ಪಡಲಿಲ್ಲ ಎಂದು ತಂದೆ ಹೇಳಿದರು. ಸದಸ್ಯರೇ, ನೀವು ಈ ಪ್ರಪಂಚದ ಅನೇಕ ವಸ್ತುಗಳನ್ನು ಹೊಂದಿದ್ದರೂ ಅವು ತಾತ್ಕಾಲಿಕ. ಯಾರಾದರೂ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ಅದು ತಾತ್ಕಾಲಿಕ. ಅವೆಲ್ಲವೂ ಹಾದು ಹೋಗುತ್ತದೆ. ಅವುಗಳು ಬೇಗನೆ ಹಾದು ಹೋಗುತ್ತದಲ್ಲವೇ? ನಾವು ಪರಲೋಕದ ಮೌಲ್ಯದ ಬಗ್ಗೆ ಯೋಚಿಸಿದರೆ ಪರಲೋಕಕ್ಕೆ ಹೋಗುವ ದಾರಿಯಲ್ಲಿ
ನನ್ನ ಸುತ್ತಲೂ ಅನೇಕ ಅಡ್ಡಿಗಳಿವೆಯೇ? ಅಥವಾ ನನ್ನನ್ನು ಪರಲೋಕಕ್ಕೆ ಮುನ್ನಡೆಸಲು ನನಗಾಗಿ ದೇವರು ಸಿದ್ಧ ಮಾಡಿದ ಮಾರ್ಗವನ್ನು ನಾನು ಅನುಸರಿಸುತ್ತಿದ್ದೇನೆಯೇ ಎಂದು ನಾವು ಪರಿಶೀಲಿಸಬೇಕು. ನಾವು ಈ ವಿಷಯದ ಬಗ್ಗೆ ಯೋಚಿಸೋಣ ಮತ್ತು ನಮಗೆ ಪರಲೋಕದ ದಾರಿಯನ್ನು ತೋರಿಸಿದ ತಂದೆ ಮತ್ತು ತಾಯಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ನಾವು ಇತರ ವಿಷಯಗಳಿಗಾಗಿ ಸುತ್ತಲೂ ನೋಡುವ ಅಗತ್ಯವಿಲ್ಲ. ನಾವು ಈಗಾಗಲೇ ತಂದೆ ತಾಯಿಯನ್ನು ಸಂಧಿಸಿದ್ದೇವೆ ಮತ್ತು ನಮಗೆ ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ಕಲಿಸಲಾಗಿದೆ. ನೀವು ಇತರ ಸ್ಥಳಗಳಲ್ಲಿ ಸುತ್ತಲೂ ನೋಡಿದರೆ ನೀವು ಪರಲೋಕದ ಮಾರ್ಗವನ್ನು ಕಂಡುಕೊಳ್ಳಬಹುದು ಎಂದು ಭಾವಿಸುತ್ತೀರಾ? ಆತ್ಮನು ಮತ್ತು ಮದಲಗಿತ್ತಿ ಮಾತ್ರ ಈ ಮಾರ್ಗವನ್ನು ಸಿದ್ಧ ಮಾಡಬಹುದು. ಆದ್ದರಿಂದಲೇ ಅವರು, ಬಾಯಾರಿದವನು ನನ್ನ ಬಳಿಗೆ ಬರಲಿ, ಬಂದು ಜೀವದ ವಾಕ್ಯಗಳನ್ನು ಸ್ವೀಕರಿಸಿ ಪರಲೋಕಕ್ಕೆ ಹೋಗುವ ಮಾರ್ಗವನ್ನು ಕಲಿಯಲಿ. ತಾತ್ಕಾಲಿಕ ಜೀವನಕ್ಕಾಗಿ ಬದುಕಬೇಡಿ, ಆದರೆ ಶಾಶ್ವತತೆಗಾಗಿ ಬದುಕಿ ಎಂದು ಹೇಳುತ್ತಾರೆ. 2000 ವರ್ಷಗಳ ಹಿಂದೆ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ ಸಮಯವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. 2 ಕಳ್ಳರು ಇದ್ದರು. ಒಬ್ಬನು ಅವರ ಬಲಗಡೆಯಲ್ಲಿದ್ದನು ಮತ್ತು ಇನ್ನೊಬ್ಬನು ಅವರ ಎಡಭಾಗದಲ್ಲಿದ್ದನು. ಅವರ ಎಡಭಾಗದಲ್ಲಿದ್ದ ಕಳ್ಳನು ಈ ಭೂಮಿಯ ಮೇಲಿನ ತನ್ನ ಕ್ಷಣಿಕ ಜೀವನದ ಬಗ್ಗೆ ಮಾತ್ರ ಯೋಚಿಸಿದನು ಮತ್ತು ಯೇಸುವನ್ನು ನಿಂದಿಸಿ ಮತ್ತು ಅಪಹಾಸ್ಯ ಮಾಡುವ ಜನರೊಂದಿಗೆ ಸೇರಿಕೊಂಡನು. ಅವನ ಪಾಪಕ್ಕೆ ಕ್ಷಮೆ ಸಿಗುವುದೆಂದು ನಿರೀಕ್ಷಿಸಿ ಅವನು ಹಾಗೆ ಮಾಡಿದನು. ಅವನು ಈ ಭೂಮಿಯ ವಿಷಯಗಳನ್ನು ಮಾತ್ರ ಯೋಚಿಸಿದನು. ಆದರೆ ಅವರ ಬಲಭಾಗದಲ್ಲಿದ್ದ ಕಳ್ಳನ ಕುರಿತು ಏನಾಗಿದೆ? ತಾನು ಮತ್ತು ಇತರ ಕಳ್ಳರು ಅವನ ಪಾಪಗಳಿಂದಾಗಿ ಸಾಯಲು ಅರ್ಹರು ಎಂದು ಅವನಿಗೆ ತಿಳಿದಿತ್ತು. ಆದರೆ ಯೇಸುವಿಗೆ ಪಾಪವಿಲ್ಲ ಮತ್ತು ಮನುಕುಲದ ಪಾಪಗಳನ್ನು ವಿಮೋಚಿಸಲು ಅವರನ್ನು ಶಿಲುಬೆಗೇರಿಸಲಾಯಿತು. ಯೇಸು ತನ್ನಂತೆ ಮತ್ತು ಇತರ ಕಳ್ಳರಂತೆ ದುಷ್ಟರಲ್ಲ ಎಂದು ಅವನು ನೋಡಿದನು. ಆಗ ಅವನಿಗೆ ಏನೋ ಅರಿವಾಯಿತು. ಬಲಭಾಗದಲ್ಲಿದ್ದ ಕಳ್ಳನು ಈ ತಾತ್ಕಾಲಿಕ ಪ್ರಪಂಚದ ಬದಲು ದೇವರ ಶಾಶ್ವತ ಲೋಕಕ್ಕೆ ಕಣ್ಣು ತೆರೆದನು. ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ನಾನು ನಿಮ್ಮ ಪಕ್ಕದಲ್ಲಿ ಇರುತ್ತೇನೆ. ನಿಮ್ಮ ಎಡಭಾಗದಲ್ಲಿರುವ ಕಳ್ಳನು ನಿಮ್ಮನ್ನು ಅವಮಾನ ಪಡಿಸುತ್ತಾನೆ ಮತ್ತು ನಿಮ್ಮ ವಿರುದ್ಧ ಎಲ್ಲಾ ರೀತಿಯ ಕೆಟ್ಟ ವಿಷಯಗಳನ್ನು ಮಾತನಾಡುತ್ತಾನೆ. ಆದರೆ ನೀವು ನೀತಿವಂತರೆಂದು ನಂಬುತ್ತೇನೆ ಮತ್ತು ತಿಳಿದಿದ್ದೇನೆ. ನೀವು ನಿಮ್ಮ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ ಅಂದನು. ಆಗ ಯೇಸು ಅವನಿಗೆ ಒಂದು ಭರವಸೆ ನೀಡಿದರು. ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ ಅಂದರು. ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಆಶೀರ್ವಾದ ಇರಬಹುದೇ? ಜೀವನ ಮತ್ತು ಮರಣದ ನಿರ್ಧಾರದ ನಿರ್ಣಾಯಕ ಕ್ಷಣದಲ್ಲಿ ಬಲಭಾಗದಲ್ಲಿರುವ ಕಳ್ಳನು ಅದ್ಭುತವಾಗಿ ರಕ್ಷಿಸಲ್ಪಟ್ಟನು. ಅವನು ಯಾವುದರ ಕುರಿತು ಯೋಚಿಸಿದನು? ಈ ಪ್ರಪಂಚದ ವಿಷಯಗಳಿಗೆ ಮೌಲ್ಯ ಕೊಡುತ್ತಾ, ಯೇಸುವನ್ನು ನಿಂದಿಸುತ್ತಾ ಮತ್ತು ಅಪಹಾಸ್ಯ ಮಾಡುತ್ತಿದ್ದ ಯಹೂದ್ಯರು ಮತ್ತು ಎಡಭಾಗದಲ್ಲಿದ್ದ ಕಳ್ಳನಿಗಿಂತ ಭಿನ್ನವಾಗಿ ಬಲಭಾಗದಲ್ಲಿದ್ದ ಕಳ್ಳನು ಬರಲಿರುವ ಲೋಕಕ್ಕೆ ಹೆಚ್ಚಿನ ಮೌಲ್ಯವನ್ನು ನೀಡಿದನು. ಈ ಲೋಕದಲ್ಲಿ ಇತರ ಜನರು ಹೋಲಲು ಬಯಸುವ ವ್ಯಕ್ತಿಯಾಗಲು ಪ್ರಯತ್ನಿಸುವ ಬದಲು ದೇವರ ಕುಮಾರ ಕುಮಾರಿಯರಾಗುವುದು ಎಷ್ಟು ದೊಡ್ಡದು ಮತ್ತು ಅದ್ಭುತ ಅಲ್ಲವೇ? ನಮಗೆ ವಾಗ್ದಾನ ಮಾಡಲಾದ ಶಾಶ್ವತ ಪರಲೋಕವನ್ನು ನೋಡೋಣ. ಪ್ರಪಂಚದ ಜನರು ನನ್ನನ್ನು ನೋಡಿ ಅಸೂಯೆ ಪಡುವುದಿಲ್ಲ ಅಥವಾ ನಾನು ಅವರನ್ನು ನೋಡಿ ಅಸೂಯೆ ಪಡುವುದಿಲ್ಲ ಎಂದು ತಂದೆ ಹೇಳಿದರು. ನಿತ್ಯ ಜೀವ ಮತ್ತು ತಂದೆ ತಾಯಿಯೊಂದಿಗೆ ಪರಲೋಕದಲ್ಲಿ ನಾವು ಹೊಂದುವ ಆಶೀರ್ವಾದಕ್ಕಾಗಿ ನಮ್ಮ ನಿರೀಕ್ಷೆಯನ್ನು ಕಾಪಾಡಿಕೊಳ್ಳುವಾಗ ನಾವು ಯಾವಾಗಲೂ ಏನು ಮಾಡಬೇಕು? ನಾವು ಸಂತೋಷಿಸಬೇಕು ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲೂ ನಾವು ಏನು ಮಾಡಬೇಕು? ಕೃತಜ್ಞತೆ ಸಲ್ಲಿಸಬೇಕು. ನಾವು ನಿರಂತರವಾಗಿ ಪರಲೋಕದ ಭಾಷೆಯನ್ನು ಮಾತನಾಡಬೇಕು. ನಾನು ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ. ನಾನು ಬಹಳ ಸಂತೋಷವಾಗಿದ್ದೇನೆ. ದೇವರಲ್ಲಿ ಇರಲು ಅನುಮತಿಸಿದ್ದಕ್ಕಾಗಿ ನನಗೆ ಬಹಳ ಸಂತೋಷವಾಗಿದೆ. ಈ ಸತ್ಯವನ್ನು ಸ್ವೀಕರಿಸಲು ದೇವರು ನನಗೆ ಅನುಮತಿಸಿದ್ದಕ್ಕಾಗಿ ಮತ್ತು ಸತ್ಯದಲ್ಲಿ ಸುವಾರ್ತೆ ಕೆಲಸ ಮಾಡಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ನನಗೆ ಬಹಳ ಸಂತೋಷವಾಗಿದೆ. ದೇವರ ವಾಗ್ದಾನದಲ್ಲಿ ಈಗಾಗಲೇ ಸಾಧಿಸಿದ ಕೆಲಸವನ್ನು ನಾವು ಮಾಡಬಹುದೆಂಬುದಕ್ಕೆ ನಾವು ಹೆಚ್ಚು ಸಂತೋಷಿಸಬೇಕು ಮತ್ತು ಕೃತಜ್ಞರಾಗಿರಬೇಕು. ಈ ಪ್ರಪಂಚದಲ್ಲಿ ಅಮೂಲ್ಯವೆಂದು ಪರಿಗಣಿಸಲ್ಪಡುವ ವಸ್ತುಗಳಿಗಿಂತ ಪರಲೋಕದ ಮೌಲ್ಯವು ಎಷ್ಟು ದೊಡ್ಡದು ಎಂದು ಚಿಯೋನಿನ ನಮ್ಮ ಪ್ರೀತಿಯ ಕುಟುಂಬದವರು ಯಾವಾಗಲೂ ಯೋಚಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ದೇವರು ಇಂದು ಸುರಿಸುವ ಅನೇಕ ಪರಲೋಕದ ಆಶೀರ್ವಾದವನ್ನು ಪ್ರತಿಯೊಬ್ಬರೂ ಸ್ವೀಕರಿಸಲಿ ಮತ್ತು ದೇವರಿಗೆ ಕೃತಜ್ಞತೆ ಹಾಗೂ ಮಹಿಮೆಯನ್ನು ನೀಡಲಿ ಮತ್ತು ಯಾವಾಗಲೂ ದೇವರಲ್ಲಿ ಸಂತೋಷ ಪಡಲಿ ಮತ್ತು ಉಲ್ಲಾಸ ಪಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.